ಈ ಒಂದು ಪೌಡರ್ ಹಾಕ್ಕೊಂಡ್ರೆ ಸಾಕು, ನಾವು ಮಾಡೋವಂತಹ ಕಾಯಿ ಹೋಳಿಗೆ ಆಗಲಿ ಅಥವಾ ಬೇಳೆ ಹೋಳಿಗೆ ಆಗಲಿ ತುಂಬಾ ರುಚಿ ಬರುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ. ಸೊ ತಪ್ಪದೆ ನನ್ನ ವೀಡಿಯೋನ ಕಂಪ್ಲೀಟಾಗಿ ಕಟ್ ಮಾಡ್ದಿರ ನೋಡಿ. ಸೊ ರುಚಿಯಾಗಿರೋಂತಹ ಕಾಯಿ ಹೋಳಿಗೆನ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಬ್ಬಕ್ಕಾಗಲಿ ಅಥವಾ ಮನೆಗೆ ಯಾರೇ ಗೆಸ್ಟ್ ಬಂದರೂ ಕೂಡ ಈ ಥರ ಒಂದು ಹೋಳಿಗೆನ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಾನಿಲ್ಲಿ ರವೆನ ಒಂದು ಕಪ್ ಆಗೋಷ್ಟು ನಾನಿಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸೊ ಈಗ ನಾನು ನೋಡ್ತಿದ್ದೀರಲ್ಲ, ಆ ಕಪ್ ಅಷ್ಟೇ ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊತಾ ಇದ್ದೀನಿ. ಸೊ ನಾನು ಯಾವ ಕಪ್ಪಲ್ಲಿ ನಾನು ರವೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು ಕೂಡ 2 ಕಪ್ ಆಗೋಷ್ಟು ಮೈದಾನ ತೊಗೊತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ಹಾಕ್ತಿರೋ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅದೇ ಕಪ್ಪಲ್ಲಿ ನಾನಿಲ್ಲಿ 1.5 ಕಪ್ ಆಗೋಷ್ಟು ನಾನು ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಅದರ ಜೊತೆಗೆ ಒಂದು ಸ್ವಲ್ಪ 1/4 ಭಾಗ ಅಷ್ಟು ನೀರನ್ನು ಹಾಕ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನು 1/4 ಭಾಗ ಅಷ್ಟು ನಾನು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವ ಕಪ್ಪಲ್ಲಿ ನಾವು ರವೆ ಮತ್ತು ಮೈದಾನ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ನಾನು ಇವಾಗ ಸದ್ಯಕ್ಕೆ 1/4 ಕಪ್ ಅಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮತ್ತು ಅದರಲ್ಲೇ ನಾನು 1/4 ಭಾಗದಷ್ಟು ನೀರನ್ನು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೋಟಲಾಗಿ ನಾನು 1.5 ಕಪ್ ಆಗೋಷ್ಟು ನೀರನ್ನು ತೊಗೊಂಡು ಯೂಸ್ ಮಾಡ್ಕೊಂಡಿದ್ದೀನಿ ಮೈದಾನ ಕಲಿಸ್ಕೊಳ್ಳೋಕ್ಕೆ. ಈಗ ನೋಡ್ತಿದ್ರಲ್ಲ, ನಾನು ನೀಟಾಗಿ ಮೈದಾನ ಕಲಿಸ್ಕೊತಾ ಇದ್ದೀನಿ. ಯಾವುದೇ ಥರದ ಅಂಟಿಲ್ಲಂಗೆ ನಾವು ಮೈದಾನ ನೀಟಾಗಿ ಕಲಿಸ್ಕೊಬೇಕು. ಅದ ನಂತರ ನಾನು ಇಲ್ಲಿ ಸ್ವಲ್ಪ 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆನೇ ಹಾಕಿ ನೀಟಾಗಿ ನಾದ್ಕೊಳ್ಬೇಕು. ಯಾಕಂದರೆ ನಾವು ಎಣ್ಣೆ ಹಾಕೋದ್ರಿಂದ ಮೈದಾ ತುಂಬ ಸಾಫ್ಟಾಗಿ ಆಗುತ್ತೆ. ಹೋಳಿಗೆ ಮಾಡಬೇಕಾದ್ರೆ ನಾವು ಯಾವುದೇ ಕಾರಣಕ್ಕೂ ಮೈದಾ ಟೈಟಾಗಿರಬಾರ್ದು, ಗಟ್ಟಿಯಾಗಿರಬಾರ್ದು. ತುಂಬ ಸಾಫ್ಟಾಗಿದ್ದಷ್ಟು ನಾವು ಹೋಳಿಗೆನ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಎಣ್ಣೆನಲ್ಲೇ ನೀಟಾಗಿ ಕೈಯಲ್ಲಿ ನೀಟಾಗಿ ಈ ಥರ ನಾದ್ಕೊಂಡು ಆದಮೇಲೆ ಈ ಥರ ಎಲ್ಲ ಅಗಲ ಮಾಡಿಕೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಮೇಲೆ ಹಾಕಿ ನಾನಿಲ್ಲಿ 3 ರಿಂದ 4 ಗಂಟೆ ಕಾಲ ನೆನೆಯೋದಕ್ಕೆ ಬಿಡ್ತೀನಿ. ಆ ನೆನೆಯೋಷ್ಟರಲ್ಲಿ ನಾವಿಲ್ಲಿ ಹೂರಣನ ಮಾಡ್ಕೊಳ್ಳೋಣ. ಹೂರಣಗೆ ನಾನಿಲ್ಲಿ 1 ತೆಂಗಿನಕಾಯಿನ ತೊಗೊತಾ ಇದ್ದೀನಿ. ಈಗ ನೋಡ್ತಿದ್ದೀರಲ್ಲ, ನಾನು ಕಂಪ್ಲೀಟ್ ಈ ದೊಡ್ಡ ತೆಂಗಿನಕಾಯಿನ ತೊಗೊಂಡಿದ್ದೀನಿ. ಚಿಕ್ಕದಾರೆ ನೀವು 2 ಯೂಸ್ ಮಾಡ್ಬೋದು. ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನಿಲ್ಲಿ ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಜಾರ್ಗೆ ಶಿಫ್ಟ್ ಮಾಡಿಕೊಂಡು ನಾನು ಇದನ್ನು ನೀರು ಹಾಕ್ದಿರ ಚೆನ್ನಾಗಿ ಮೆತ್ತಗೆ ನಾನು ಇಲ್ಲಿ ರುಬ್ಕೊತಾ ಇದ್ದೀನಿ. ಈಗ ನೋಡ್ತಿದ್ರಲ್ಲ, ನಾನು ನೀರನ್ನು ಒಂದು ಸ್ವಲ್ಪನೂ ಹಾಕಿ ಸೇರಿಸಿದೆ. ನಾನಿಲ್ಲಿ 1 ಬೌಲ್ ಆಗೋಷ್ಟು ನೀಟಾಗಿ ಕಾಯಿ ತುರಿನ ತುರುಕೊಂಡಿದ್ದೀನಿ. ಮೆಷರ್ಮೆಂಟ್ ನಾನಿಲ್ಲಿ 1 ಬೌಲಲ್ಲಿ ತೊಗೊಂಡ್ರಿಂದ ಸೊ ನಾನು ಅದೇ ಬೌಲ್ ಅರ್ಧದಷ್ಟು ನಾನಿಲ್ಲಿ ಬೆಲ್ಲನ ತೊಗೊಂಡಿದ್ದೀನಿ. ಯಾವ ಬೌಲಲ್ಲಿ ನಾವು ಕೊಬ್ಬರಿನ ತೊಗೊಂಡಿದ್ವೋ ಅದರಷ್ಟೇ ನಾನಿಲ್ಲಿ ಅರ್ಧದಷ್ಟು ನಾನಿಲ್ಲಿ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಿದ್ದೀರಲ್ಲ, ನಾನು ಅಷ್ಟೇ ಪ್ರಮಾಣದಲ್ಲಿ ಅದರಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಸೊ ನಾನು ಒಂದು ಕಡಾಯಿ ಬಿಸಿ ಮಾಡಿಕೊಂಡು ನಾನಿಲ್ಲಿ ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಸೊ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಒಂದು ನೀರನ್ನು ಹಾಕ್ಕೊಂಡು ನೀಟಾಗಿ ಬೆಲ್ಲನ ಕರಗಿಸ್ಕೊತಾ ಇದ್ದೀನಿ. ಇದಕ್ಕೆ ನಾವು ಬೆಲ್ಲ ಏನು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ, ಹಾಗೆ ಮಾಡೋದು ತುಂಬ ರುಚಿಯಾಗಿರುತ್ತೆ. ಸೊ ನಾನು ನೀಟಾಗಿ ಗಟ್ಟೆ ಕಲ್ಲಾಗಿರೋಂತಹ ಬೆಲ್ಲನೆಲ್ಲ ನೀಟಾಗಿ ಕರಗಿಸ್ಕೊತಾ ಇದ್ದೀನಿ. ದಪ್ಪಾಗಿರೋಂಥ ಬೆಲ್ಲನ ನೀಟಾಗಿ ಕರಗಿಸ್ಕೊಂಡು ನಾವು ನೀಟಾಗಿ ಸಾಫ್ಟಾಗಿ ಬೆಲ್ಲ ಕರಗೋವರೆಗೂ ನಾವು ಕಡಿಮೆ ಹುರಿಲೇ ನೀಟಾಗಿ ಬೆಲ್ಲನ ಕರೆಸ್ಕೊಳ್ಬೇಕಾಗತ್ತೆ. ಈಗ ನೋಡ್ತಿದ್ದೀರಲ್ಲ, ನಾನು ಸಣ್ಣದಾಗಿರುವಂಥ ಬೆಲ್ಲನೆಲ್ಲ ಕರೆಸ್ಕೊಂಡು ಬೆಲ್ಲನೆಲ್ಲ ನೀಟಾಗಿ ಕುದಿಸ್ಕೊಂಡಿದ್ದೀನಿ. ಪಾಕ ಏನೂ ಬರೋ ಅವಶ್ಯಕತೆ ಇಲ್ಲ, ಇಷ್ಟು ಮಾತ್ರ ಕುದ್ರೆ ಸಾಕು. ನೊರೆ ಬರೋ ಕುದ್ದ ಟೈಮಲ್ಲಿ ನಾವು ಆಗಲೇ ತುರುಬಿಟ್ಕೊಂಡಿರುವಂತಹ ಕೊಬ್ಬರಿನ ನೀಟಾಗಿ ಹಾಕ್ಕೊಳ್ಬೇಕು. ಸೊ ನೀಟಾಗಿ ಹಾಕ್ಕೊಂಡು ನೀಟಾಗಿ ಕಡಿಮೆ ಹುರಿಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲಿ 3 ರಿಂದ 4 ಟೇಬಲ್ಸ್ಟು ಗಸಗಸೆನ ತೊಗೊಂಡಿದ್ದೀನಿ. ಗಸಗಸೆನೂ ಕೂಡ ನೀಟಾಗಿ ಎಲ್ಲ ಹೊಂದ್ಕೊಳ್ಳೋ ಥರ ನಾವು ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲ ಮಿಕ್ಸ್ ಮೇಲೆ ಆದಮೇಲೆ ನಾನಿಲ್ಲಿ ಚಿಕ್ಕ ಜಾರ್ಗೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಈ ಪೌಡರ್ ತುಂಬಾ ಚೆನ್ನಾಗಿರುತ್ತೆ. ನಾನು ಆಗಲೇ ಹೇಳ್ದಂಗೆ ಈ ಪೌಡರ್ನ ಸೇರಿಸಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ 10 ಗೋಡಂಬಿ ಮತ್ತು ನಾನಿಲ್ಲಿ 10 ಡ್ರೈ ಫ್ರೂಟ್ಸ್ ಅಂದರೆ ನಾನು ಪಿಸ್ತಾನ ತೊಗೊಂಡು ನೀಟಾಗಿ ನೀರು ಹಾಕದೆ ನಾನಿಲ್ಲಿ ತರಿಯಾಗಿ ರುಬ್ಕೊಂಡು ನಾನು ಪೌಡರ್ನ ಮಾಡಿಟ್ಕೊಂಡಿದ್ದೀನಿ. ಈ ಪೌಡರ್ನ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹೋಳಿಗೆ ಅನ್ನೋದು ತುಂಬಾ ರುಚಿ ಇರುತ್ತೆ ಮತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದ ಲಾಸ್ಟಲ್ಲಿ ಕೊನೆಯಲ್ಲಿ ನಾನು ಒಂದು 3 ಏಲಕ್ಕಿನ ತೊಗೊಂಡು ನೀಟಾಗಿ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, ಏಲಕ್ಕಿ ಯಾವತ್ತೂ ಕೂಡ ಕೊನೆಯದಲ್ಲೇ ಹಾಕಬೇಕು. ಸ್ಟವನ್ನು ಕಂಪ್ಲೀಟಾಗಿ ಕಡಿಮೆ ಮಾಡಿ ಅಂದರೆ ಆಫ್ ಮಾಡಿಬಿಟ್ಟು ನಾವು ಏಲಕ್ಕಿ ಪುಡಿನ ಹಾಕ್ಕೊಬೇಕಾಗುತ್ತೆ. ಈ ಪ್ರೊಸೀಜರೆಲ್ಲ ಆದಮೇಲೆ ನಾವು ಇಲ್ಲಿ ಸ್ವಲ್ಪ ಆರೋದಕ್ಕೆ ಬಿಟ್ಟು ಒಂದು 10 ರಿಂದ 15 ನಿಮಿಷ ಆರೋದಕ್ಕೆ ಬಿಟ್ಟರೆ ಸಾಕು. ನೋಡಿ, ಈ ಥರ ಒಂದು ಉಂಡೆ ನೀಟಾಗಿ ರೆಡಿ ಆಗುತ್ತೆ. ಸೊ ಈಗ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ. ತುಂಬ ಗಟ್ಟಿನೂ ಆಗಿಲ್ಲ, ತುಂಬ ಮೆತ್ತಗೂ ಆಗಿಲ್ಲ. ಕಾಯಿ ಹೋಳಿಗೆಗೆ ಯಾವ ಥರ ಬೇಕೋ ಆ ಥರ ನಾವು ಸ್ಟಫಿಂಗ್ಗೆ ಇದು ನೀಟಾಗಿ ರೆಡಿ ಆಗಿದೆ. ಸೊ ನಾನು ಯಾವ್ಯಾವ ಪ್ರಮಾಣದಲ್ಲಿ ಹೇಳಿದ್ದೀನೋ ಅದೇ ಪ್ರಮಾಣದಲ್ಲಿ ಹಾಕಿದ್ರೆ ನಿಮಗೂ ಕೂಡ ಇದೇ ಥರನೇ ಬರುತ್ತೆ. ಸೊ ಈಗ ನೋಡಿ,
ಸೊ ಇದಾದಮೇಲೆ ಇದೆಲ್ಲ ಮಾಡೋಷ್ಟರಲ್ಲೇ ಈ ಕಡೆನೂ ನಮಗೆ ಆಗಲೇ ನಾವು ನೆನೆಸಿಟ್ಟಿರುವಂತಹ ಮೈದಾ ಹಿಟ್ಟು ಕೂಡ ನೀಟಾಗಿ ನೆಂದಿರುತ್ತೆ. ಈಗ ನೋಡ್ತಿದ್ರಲ್ಲ ನೀಟಾಗಿ ಕೂಡ ನೆಂದಿದೆ. ಸೊ ಇದನ್ನು ಮತ್ತೆ ಒಂದು ಸತಿ ನಾನು ಕೈ ಆಡಿಸ್ಕೊಳ್ಬೇಕು. ನೀಟಾಗಿ ಈ ಥರ ಕೈಯಲ್ಲಿ ಮತ್ತೆ ಈ ಥರ ಮಾಡಿಕೊಂಡು ನಮಗೆ ಹೋಳಿಗೆಗೆ ಎಷ್ಟು ಬೇಕೋ ಅಷ್ಟು ಗಾತ್ರದಷ್ಟು ನಾನು ಇಲ್ಲಿ ಉಂಡೆನ ತೊಗೊಂಡಿದ್ದೀನಿ. ನೋಡಿ ಉಂಡೆ ಎಷ್ಟು ಸಾಫ್ಟಾಗಿದೆ. ಈ ಥರ ಸಾಫ್ಟಾಗಿ ಬಂದರೆ ನಮಗೆ ಹೋಳಿಗೆನೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ, ತುಂಬ ತೆಳುವಾಗೂ ಕೂಡ ನಮಗೆ ಹೋಳಿಗೆ ಬರುತ್ತೆ. ಸೊ ಅದನ್ನು ನಾನು ಇಲ್ಲಿ ಬಟರ್ ಪೇಪರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬಟರ್ ಪೇಪರ್ ಇಲ್ಲ ಅಂದರೆ ನಿಮಗೆ ಕೂಡ ಬಾಳೆ ಎಲೆಲೂ ಕೂಡ ತುಂಬ ಚೆನ್ನಾಗೇ ಬರುತ್ತೆ. ಸೊ ನಾನಿಲ್ಲಿ ಬಟರ್ ಪೇಪರ್ ಯೂಸ್ ಮಾಡಿಕೊಂಡು ಹೋಳಿಗೆ ಗುಂಡಾಗಿ ಮಾಡಿಕೊಂಡು ನಾನಿಲ್ಲಿ ಆಗಲೇ ಸ್ಟಫ್ ಮಾಡ್ಕೊಂಡಿಲ್ಲ, ಅದು ಕೂಡ ಎಷ್ಟು ಗಾತ್ರ ನಿಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರ ಮಾಡಿಕೊಂಡು ನೀಟಾಗಿ ನಾನು ಇಲ್ಲಿ ರೌಂಡ್ ಶೇಪ್ ಬರೋ ಥರ ಮಾಡ್ಕೊತಾ ಇದ್ದೀನಿ. ಎಲ್ಲ ನೀಟಾಗಿ ಮಾಡಿಕೊಂಡು ನಮಗೆ ಎಷ್ಟು ತೆಳು ಬೇಕು ಮತ್ತು ಎಷ್ಟು ಅಗಲ ಬೇಕು ಅಂತಲೂ ನಾವು ನೋಡಿಕೊಂಡು ನೀಟಾಗಿ ತೆಳುವಾಗಿ ನಾವಿಲ್ಲಿ ಅದನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ನೋಡ್ತಿದ್ದೀರಲ್ಲ ನನಗೆ ಎಷ್ಟು ತೆಳುವಾಗಿ ನಾನು ನಾದ್ಕೊಂಡಿದ್ದೀನಿ ಅಂತ. ಸೊ ಆಗಲೇ ನಾನು ಅಂಚಲ್ಲಿ ಕಾಯೋದಕ್ಕೆ ಇಟ್ಟು ನಾನಿಲ್ಲಿ ನಾದಿರುವಂತಹ ಅದು ಕಾಯಿ ಹೋಳಿಗೆನ ಹಾಕ್ಕೊತಾ ಇದ್ದೀನಿ. ಕಡಿಮೆ ಉರಿಲಿ ನಾವು ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ನಾವು ಇಟ್ಕೊಂಡು ಎರಡೂ ಕಡೆ ಹದವಾಗಿ ಬೇಯಿಸ್ಕೊಬೇಕು. ಈಗ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬೆಲೆ ಬರ್ತಿದೆ ಅಂತ. ಸೊ ಇದೆಲ್ಲ ಆದಮೇಲೆ ನಾವು ಇಲ್ಲಿ ನೀಟಾಗಿ ಆ ಕಡೆ ಈ ಕಡೆ ಎರಡೂ ಕಡೆಯೂ ನಾವು ನೀಟಾಗಿ ಹದವಾಗಿ ಬೇಯಿಸ್ಕೊಳ್ಳೋದ್ರಿಂದ ರುಚಿಯಾಗಿರುವಂತಹ ಕಾಯಿ ಹೋಳಿಗೆನೂ ಕೂಡ ರೆಡಿಯಾಗಿರುತ್ತೆ. ಇದು ಹಬ್ಬದ ಸೀಸನಲ್ಲಾಗಲಿ ಅಥವಾ ಮನೇಲಿ ಯಾರೇ ನೆಂಟರು ಬಂದರೂ ಕೂಡ ಈ ಥರ ಒಂದು ಹೋಳಿಗೆನ ಮಾಡ್ಕೊಂಡು ಕೊಟ್ಟರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ. ನಿಮಗೂ ಕೂಡ ಖುಷಿಯಾಗುತ್ತೆ, ರುಚಿನೂ ಕೂಡ ತುಂಬ ಇರುತ್ತೆ. ಸೊ ನಾನು ಯಾವ ರೀತಿಯಲ್ಲಿ ಪ್ರಮಾಣದಲ್ಲಿ ಮಾಡಿ ತೋರಿಸಿದ್ದೀನೋ ಅದೇ ರೀತಿಯಲ್ಲಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ದಯವಿಟ್ಟು ನನ್ನ ಚಾನಲ್ನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.